ಮಾಡುವ ಅಂತ ಕರೀತು ಸರ್. ಆಮೇಲೆ ಊಟ ಮಾಡೋಕೆ ಆಗಲ್ದಕ್ಕೆ ಹೇಳಿಲ್ಲಂಗೆ ಹೋಗ್ಬಿಟ್ಟಿದ್ದು ಸರ್. ಬೆಳಗ್ಗೆ ಮಾಯಣ್ಣ ಅಂತ ಅಣ್ಣ ಬಂದು ಅನಿತಕ್ಕಗೆ ನಾಯಿ ಕಚ್ಚತ್ತಂತ ಹೊಡೆದು ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಮನ ಕಲಕುವ ಘಟನೆಯೊಂದು ನಡೆದಿದೆ. ಮಹಿಳೆ ಮೇಲೆ ರಾಟ್ ವೀಲರ್ ದಾಳಿ ನಡೆಸಿ ಕೊಂದ ಘಟನೆ ಇಡೀ ಜಿಲ್ಲೆಯ ಜನರನ್ನ ಭಯಭೀತಗೊಳಿಸಿದೆ. ಆದರೆ ಸಾವನ್ನಪ್ಪಿದ ಮಹಿಳೆಯ ಕಥೆಯಂತೂ ನಿಜಕ್ಕೂ ಕರುಳು ಹಿಂಡುವಂತಿದೆ. ಸರ್, ಇಲ್ಲಿ ರಾತ್ರಿ 12 ಗಂಟೆ ಸುಮಾರು ಅಮ್ಮ ಯಾವ ಟೈಮ್ನಲ್ಲಿ ಬಂತೋ ಗೊತ್ತಿಲ್ಲ. ಹಾಗಾಗಿ ನಾವು ನಮ್ಮ ನಾಯಿ ಬಗಳಿದ್ವು. ನಾವು ಹೊರಗೆ ಭಯ ಪಟ್ಕೊಂಡ್ವಿ, ಬರಲಿಲ್ಲ. ಹಾಗಾಗಿ ನಮ್ಮ ಅಣ್ಣನ ಮಗ ರಾತ್ರಿ 2 ಗಂಟೆ ಸುಮಾರದಾಗ ಕರೆಂಟ್ ಬರ್ತವೆ ನೀರಿಗೆ ಅಂತ ಬಂದ, ನೀರು ನೋಡಕ್ಕಂತಂದೇಳಿ. ಆವಾಗ ಇಲ್ಲಿ ಮೊಬೈಲ್ ಬಿದ್ದದ್ದನ್ನು ನೋಡಿ ಅವನು ನಮ್ಮನ್ನ ಎಬ್ಬಿಸಿದ. ನಾವು ಎದ್ದು ಬಂದು ಆವಾಗ ಇಲ್ಲಿ ಬಂದಾಗ ನಾಯಿ ನಮ್ಮನ್ನ ಅಟ್ಯಾಕ್ ಮಾಡಕ್ಕೆ ಇದು ಮಾಡಿದ್ವು. ಆವಾಗ ನಾವು ಪೊಲೀಸರಿಗೆ ಫೋನ್ ಮಾಡಿದ್ವಿ, ಹೋಗ್ಲಿಲ್ಲ. ಆಮೇಲೆ ಬಂಕ್ನ ಹತ್ರ ಇರ್ತಾರ ಅಂತೇಳಿ ಬಂಕ್ ನಿಂತಕ್ಕೆ ಹೋದ್ವಿ. ಬಂಕ್ ನಿಂತಕ್ಕೆ ಹೋದಾಗ ಅಲ್ಲಿ ಇದ್ರು ಇವರು ನೈಟ್ ಬೀಟಿಯರು. ಅವರು ಬಂದು ಅವರು ನಾವು ಎಲ್ಲರೂ ಸೇರಿ ನೋಡಿ ಕಲ್ಲೆಲ್ಲ ಹಾಕಿದ್ವಿ ನೋಡಿ ಇಲ್ಲಿ. ಅವಾಗ ಅವನ್ನೆಲ್ಲ ಹೊಡೆದು ಒಂದ್ ನಾಯಿ ಬೆದರ್ಸ್ಕೊಂಡು ಹೋತು, ಒಂದ್ ನಾಯಿ ಇಲ್ಲೇ ಇತ್ತು. ಮನೆಯಲ್ಲಿ ಬಡತನವಿದ್ದರೂ ಕೂಲಿ ನಾಲಿ ಮಾಡಿ ತನ್ನ 3 ಮಕ್ಕಳ ಜೊತೆ ಅನಾಥ ಮಗುವನ್ನ ಸ್ವಂತ ಮಗಳಂತೆ ಸಾಕಿ ಸಲಹಿದ್ದು ಆಕೆಯ ಕಾರ್ಯಕ್ಕೆ ಇಡೀ ಗ್ರಾಮವೇ ಕಂಬನಿ ಮಿಡಿದಿದೆ. ಹೌದು, ದಾವಣಗೆರೆಯ ಹೊರವಲಯದಲ್ಲಿರುವ ಮಲ್ಲಶೆಟ್ಟಿಹಳ್ಳಿ ಗ್ರಾಮದ 38 ವರ್ಷದ ಅನಿತಾ ಹೊನ್ನೂರು ಗೊಲ್ಲರಹಟ್ಟಿಯಲ್ಲಿರುವ ತನ್ನ ತಾಯಿ ಮನೆಗೆ ಹೋಗುತ್ತಿದ್ದಾಗ ಯಾರೋ ಕಿಡಿಗೇಡಿಗಳು 2 ರಾಟ್ ವೀಲರ್ ನಾಯಿಗಳನ್ನ ಹೊನ್ನೂರು ಗೊಲ್ಲರಹಟ್ಟಿಯ ಬಳಿ ಬಿಟ್ಟು ಹೋಗಿದ್ದಾರೆ. ಅದೇ ದಾರಿಯಲ್ಲಿ ರಾತ್ರಿ ವೇಳೆ ತಾಯಿ ಮನೆಗೆ ನಡೆದು ಬರುತ್ತಿದ್ದ ಅನಿತಾಳ ಮೇಲೆ ದಾಳಿ ಮಾಡಿ ಸಾಯಿಸಿದೆ. ಕೂಲಿ ನಾಲಿ ಮಾಡಿ ಜೀವನ ಸಾಗಿಸುತ್ತಿದ್ದ ಅನಿತಾ ತನ್ನ 3 ಜನ ಮಕ್ಕಳ ಜೊತೆ ಅನಾಥ ಹೆಣ್ಣು ಮಗುವೊಂದನ್ನು ಸಾಕುತ್ತಿದ್ದರು. ಅನಿತಾ 2ನೇ ಮಗುವಿನ ಹೆರಿಗೆಗೆ ದಾವಣಗೆರೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಾದಾಗ ಪಕ್ಕದ ಬೆಡ್ನಲ್ಲಿ ಮದುವೆಯಾಗದ ಮಹಿಳೆಯೊಬ್ಬಳು ಗರ್ಭಿಣಿಯಾಗಿದ್ದಳು. ಮದುವೆಗೆ ಮುನ್ನ ಹುಟ್ಟಿದ ಮಗುವನ್ನ ಎಲ್ಲಾದರೂ ಬಿಸಾಡಬೇಕು ಅಂತ ಆ ಮಹಿಳೆಯ ಪೋಷಕರು ಮಾತನಾಡುತ್ತಿದ್ದಂತೆ ಅದನ್ನ ಕೇಳಿಸಿಕೊಂಡ ಅನಿತಾ ಹಾಗೂ ಆಕೆಯ ಗಂಡ ಹಾಲೇಶ್ ಮಗುವನ್ನ ನಾವೇ ಸಾಕಿಕೊಳ್ಳುತ್ತೇವೆ ಅಂತ ಕೇಳಿ ಪಡೆದುಕೊಂಡಿದ್ದಂತೆ ತನ್ನ ಮಕ್ಕಳ ಜೊತೆ ಈ ಮಗುವನ್ನು ಸಹ ಸಾಕಿ ಸಲಹುತ್ತಿದ್ದಳು. ಇದನ್ನ ನೆನೆದು ಅನಿತಾಳ ಸಂಬಂಧಿಕರು ಕಂಬನಿ ಮಿಡಿದಿದ್ದಾರೆ. ಅದು ಯಾರು ಎತ್ತಿದ್ರೆ ಅದನ್ನ ಚಾನಲ್ಗೇನೋ ಬಿಸಾಕಿದ್ರಂತೆ. ಹಾಗಾಗಿ ಅವರು ದೊಡ್ಡ ಹುಡುಗಿ 2ನೇ ಹುಡುಗಿ ಡೆಲಿವರಿಗೆ ಹೋದಂಥ ಸಂದರ್ಭದಾಗ ಹುಡುಗಿ ಚಾನಲ್ಗೆ ಹಾಕಿದಾಗ ಅದನ್ನು ತಗೊಂಬಂದು ಇವರೇ ಸಾಕ್ತಾ ಇದ್ರು. ಇದು ಹೆಣ್ಣು ಆಸ್ಪತ್ರೆಯಲ್ಲಿ ಹಳೆ ಮಾರ್ಕೆಟ್ ಹತ್ರ ಹೆರಿಗೆ ಆಸ್ಪತ್ರೆಯಲ್ಲಿ ಎಲ್ಲೋ ಹರಿಹರದ ಒಳಗೆ ಹಾಕಿದ್ರಂತೆ. ಅದನ್ನ ತಗೊಂಡೋಗಿ ಬಿಸಾಕಿರೋಂಥದನ್ನ ತಗೊಂಬಂದು ಇವರೇ ಸಾಕಿದ್ದಾರೆ. ಇನ್ನು ಅನಿತಾಳ ಗಂಡ ಹಾಲೇಶ್ ಕಳೆದ 5 ವರ್ಷದ ಹಿಂದೆ ಅನಾರೋಗ್ಯದ ಹಿನ್ನೆಲೆ ಸಾವನ್ನಪ್ಪಿದ್ದರು. ಕೂಲಿ ಕೆಲಸ ಮಾಡಿಕೊಂಡು ಅನಿತಾ ತನ್ನ ಮಕ್ಕಳನ್ನು ಸಾಕುತ್ತಿದ್ದಳು. ಆದರೆ ಈಗ 4 ಮಕ್ಕಳನ್ನು ನೋಡಿಕೊಳ್ಳಲು ಯಾರೂ ಇಲ್ಲದಂತಾಗಿದೆ. ಅನಿತಾ ತನ್ನ ತಾಯಿಯ ಮನೆಗೆ ಹೋಗುವ ಮುನ್ನ ದೊಡ್ಡ ಮಗಳ ಜೊತೆ ನೋಟ್ಬುಕ್ ವಿಚಾರಕ್ಕೆ ಜಗಳವಾಡಿದ್ದಳು. ತಾಯಿ ಜೊತೆ ಜಗಳವಾಡಿದ್ದನ್ನ ನೆನೆದು ಅನಿತಾಳ ಮಕ್ಕಳು ಗೋಳಾಡಿದ್ದಾರೆ. ಅದಕ್ಕೆ 2 ಸಲ ಕೇಳಿದೆ, ದುಡ್ಡಿಲ್ಲ ಅಂತ ನೋಡಿ ಇದು ಬೈತಿತ್ತು ಸರ್. ಆಮೇಲೆ ಲಾಸ್ಟ್ನೇ ಸತಿ 1 ಸಲ ಕೇಳಿದೆ ಸರ್. ಆಮೇಲೆ ಇಲ್ಲ ಅಂತ ಹೊಡಿತು ಸರ್. ಅದಕ್ಕೆ ಸುಮ್ಮನೆ ಏನೇ ಕೊಡ್ತಾ ತಿನ್ನೋಣ ಅಂತ ಓದ್ಕೊಂತ ಕೂತ್ಕೊಂಡಿದ್ದೆ ಸರ್. ಆಮೇಲೆ ಅಮ್ಮ ಅಡುಗೆ ಮಾಡಿ ಊಟ ಮಾಡುವ ಅಂತ ಕರೀತು ಸರ್. ಆಮೇಲೆ ಊಟ ಮಾಡೋಕೆ ಆಗಲ್ದಕ್ಕೆ ಹೇಳಿಲ್ಲಂಗೆ ಹೋಗ್ಬಿಟ್ಟಿದ್ದು ಸರ್. ಎಲ್ಲ ಹುಡ್ಕೊಂಡಿದ್ರೆ ಎಲ್ಲೆಲ್ಲ ಸೇರಿ ಸರ್. ಮಧ್ಯರಾತ್ರಿ ಅಣ್ಣ ಬಂದೆ ಅಂದ್ರೆ ಬಂದಾಗ ಯಾರು ಇಲ್ಲ. ಅಜ್ಜಿ ಹತ್ರ ಅಜ್ಜಿ ಹತ್ರ ಹೋಗ್ತೀನಿ ಅಂತ 1 ವಾರದಿಂದ ಹೇಳ್ತಿದ್ದೆ ಸರ್. 1 ವಾರದ ಮುಂಚೆ ಅಜ್ಜಿನ ಬಂದಿತ್ತು. ಅಜ್ಜಿ ಊರಿಗೆ ಹೋಗ್ಬಿಟ್ಟಿತ್ತು, ಹೇಳಿಲ್ಲ. ಅದಕ್ಕೆ ಅಮ್ಮ ರಾತ್ರಿ ಹೋಗ್ಬಿಟ್ಟೆ ಸರ್. ಅಷ್ಟು ಹುಡುಗಿದ್ರು ಸಿಗ್ಲಿಲ್ಲ.